ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಜ್ವಲ್ರನ್ನ ಅಪರಾಧಿಯೇ ಮಾಡಿಬಿಟ್ಟಿದ್ದಾರೆ. ನಿಮ್ಮಂತೆ ನಿಮ್ಮ ಮಗನ ವಿಷಯದಲ್ಲಿ ಬಂಡತನ ಮಾಡಿಲ್ಲ ನಾನು. ಪ್ರಜ್ವಲ್ನ ನಾವು ಅಮಾನತು ಮಾಡಿದ್ದೇವೆ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಸಿಎಂ ನುಣುಚಿಕೊಳ್ತಾ ಇದ್ದಾರೆ. ಇದು ಎಸ್ಐಟಿ ತಂಡ ಅಲ್ಲ, ಎಸ್ಐಟಿಯ ದಂಡ ಅಂತ ಕುಮಾರಸ್ವಾಮಿಯವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹೇಳಿಕೆ ನೋಡಿದೆ, ಆರೋಪಿನೇ ಮಾಡ್ಬಿಟ್ಟು ಆರೋಪಿ ಅಲ್ಲ ಅಪರಾಧಿನೇ ಮಾಡ್ಬಿಟ್ಟವ್ರು ಅವರು ಹೇಳಿಕೆನಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು. ಇನ್ನು ಆರೋಪಿ ಸ್ಥಾನದಲ್ಲಿದ್ದಾನೆ, ಅಪರಾಧಿ ಅಂತಕ್ಕಂಥದ್ದು ಇನ್ನು ಪ್ರೂವ್ ಮಾಡಿದ್ದಾರೆ. ನಿಮ್ಮ SIT ಅವರೇ ಹೇಳ್ತಾ ಇದ್ದಾರೆ, ಯಾರು ಪುರುಷರ ಒಂದು ಮುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವ್ರು ಇಟ್ಕೊಂಡಿರ್ತಕ್ಕಂಥ ವಿಡಿಯೋಗಳಲ್ಲಿ. ಹಾಗೆ ಅಪರಾಧಿ ಸ್ಥಾನದಲ್ಲಿ ಯಾಕೆ ನಿಲ್ಲಿಸ್ತಾರೆ? ನಾವು ನೈತಿಕತೆ ಉಳಿಸ್ಬೇಕು ಅಂತ ಹೇಳಿ ಈ ಒಂದು ಆರೋಪ ಬಂದಾಗ ಸಸ್ಪೆಂಡ್ ಮಾಡಿದ್ದೇವೆ. ನಾವು ಬಂಡತನ ಮಾಡಿಲ್ಲ. ನಿಮ್ಮ ತರ ಬಂಡತನದಲ್ಲಿ ನಿಮ್ಮ ಮಗಂದು ನಡೀತಲ್ಲ, ಅಪ್ಪ ನಾನು ಕೊಟ್ಟಿದ್ದೆ 5 ಹೆಸರು 6 ಹೆಸರಲ್ಲಿ ಬಂತು ಅಂತ ಹೇಳಿ ಅದನ್ನ CSR ಫಂಡ್ ಅದಕ್ಕೋಸ್ಕರ ಫೋನ್ ಮಾಡಿದ್ದು ಅಂತ ಹೇಳಿ ತಿರ್ಚುದಾರಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ. ಸಾಕ್ಷಿಗಳನ್ನ ಯಾವ ರೀತಿ ನಾಶ ಮಾಡಬಹುದು, ಯಾವ ರೀತಿಯಲ್ಲಿ ಇವತ್ತು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನ ಯಾವ ರೀತಿ ತಿದ್ದಬಹುದು ಅಂತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಿ. ಅದರಿಂದ ಮುಖ್ಯಮಂತ್ರಿಗಳು ಇಷ್ಟು ಲಘುವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನುಣುಚ್ಕೋತಾ ಇರತಕ್ಕಂಥದ್ದು ಏನಿದೆ, ನೀವು ಈ ಒಂದು ಪ್ರಕರಣವನ್ನ ನಿಮ್ಮ ಪ್ರಚಾರಕ್ಕೆ ಇಟ್ಕೊಂಡಿದ್ದೀರಿ. ಯಾರಿಗೂ ಇದರಲ್ಲಿ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಒಂದು ಕಡೆಗೆ ಕುಮಾರಸ್ವಾಮಿಯವರು ನೇರವಾಗಿ ಟಾರ್ಗೆಟ್ ಅನ್ನ DK ಶಿವಕುಮಾರ್ ಅವರ ಮೇಲೆ ಮಾಡ್ತಾರೆ, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ, ಇನ್ನೊಂದು ಕಡೆಗೆ ಪ್ರಜ್ವಲ್ ಬಾ ಅಂತ ಹೇಳ್ತಾ ಇದ್ದಾರೆ. ಒಂಥರ ಇಕ್ಕಟ್ಟಲ್ಲಿ ಕುಮಾರಸ್ವಾಮಿ ಅವರು ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಕಾಣಿಸಿಕೊಳ್ತಾ ಇದೆಯಾ ಅಂತ. ಅರುಣ್, ನಿನ್ನೆ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಪ್ರಕರಣದ ಹಿಂದಿನ ಕಾರಣಗಳು ಇದೆಲ್ಲವನ್ನು ಕೂಡ ಸುದೀರ್ಘವಾಗಿ ಹೇಳಿದರು. ನಿನ್ನೆ CM ಅವರು ಕೂಡ ಸಾಕ್ಷಿ ಬೇಕು ಅನ್ನುವಂತಹ ಮಾತುಗಳನ್ನು ಮೀಟ್ ದ ಪ್ರೆಸ್ನಲ್ಲಿ ಹೇಳಿದರು. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರಿಗೆ ಈ ರೀತಿಯಾದಂತಹ ವಾಗ್ದಾಳಿಗಳನ್ನು ನಡೆಸಿದ್ದಾರೆ. ಸ್ವತಃ DCM DK ಶಿವಕುಮಾರ್ ಅವರೇ ಅರ್ಧ ನಿಮಿಷಗಳ ಕಾಲ ನಾನು ಮಾತನಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಇಷ್ಟಿದ್ರೂ ಕೂಡ ಅವರಿಗೆ ಸಾಕ್ಷಿ ಆಗಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಅಲ್ಲದೆ DK ಶಿವಕುಮಾರ್ ಅವರನ್ನ ರಕ್ಷಣೆ ಮಾಡೋದಕ್ಕೆ CM ಮತ್ತೆ ಸರ್ಕಾರ ಮುಂದಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಇನ್ನು ಪ್ರಜ್ವಲ್ ಅವರನ್ನ ತಪ್ಪಿಲ್ಲದೆ ಇದ್ರೆ ಯಾಕೆ ಅಮಾನತು ಮಾಡಬೇಕು ಅನ್ನುವಂತ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಕೇಳಿದ್ರು. ಅದಕ್ಕೂ ಕೂಡ ಅವರ ಪುತ್ರನ ಉದಾಹರಣೆಯನ್ನು ಕೊಟ್ಟು ಹಿಂದೆ 5 ಜನರ CM ಅವರಿಗೆ ಕಾಲ್ ಮಾಡಿ ಯಾವುದೋ ಒಂದು ಶಿಫಾರಸ್ಸಿಗೆ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಕರೆ ಮಾಡಿದ್ರು. ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ನಾವು ನೈತಿಕವಾಗಿ ಕ್ರಮಗಳನ್ನ ತೆಗೆದುಕೊಂಡು ಅಮಾನತು ಮಾಡಿದ್ದೇವೆ, ನಿಮ್ಮ ರೀತಿಯಾಗಿ ಬಂಡತನ ಪ್ರದರ್ಶನ ಮಾಡಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಒಂದು ನೇರವಾಗಿ ಈ ಕೇಸ್ನಲ್ಲಿ CM ಅವರು ಮತ್ತೆ DK ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಕುಮಾರಸ್ವಾಮಿ ಅವರ ಯಾವ ಪ್ರಶ್ನೆಗೂ ಕೂಡ CM ಆಗಲಿ DCM ಅವರಾಗ್ಲಿ ಉತ್ತರ ಕೊಡ್ತಿಲ್ಲ. ಹಾಗಾಗಿ ಪದೇ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಿರುವಂತದ್ದು. ಅದು ದೇವರಾಜೇಗೌಡರಿಗೆ ವಿಚಾರಕ್ಕೆ ಸಂಬಂಧಪಟ್ಟದಿರ್ಬೋದು, DK ಶಿವಕುಮಾರ್ ಅವರ ಆಡಿಯೋ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಯಾವುದಕ್ಕೂ ಉತ್ತರ ಕೊಡದೆ ನುಂಚಿಕೊಳ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಹಾಗಾಗಿ ಅವರಿಂದ ಉತ್ತರ ಬರುವಂತಹ ವರೆಗೂ ಕೂಡ ಕುಮಾರಸ್ವಾಮಿ ಅವರ ಈ ರೀತಿಯಾದಂತಹ ವಾಗ್ದಾಳಿಗಳು ಮುಂದುವರಿಬಹುದು ಅಂತ ಅನಿಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.